ಜೈ ಗುರುದತ್ತ, ಶ್ರೀ ಗುರುದತ್ತ. ಅಯ್ಯ, ನೀವೆಲ್ಲರೂ ಕೂಡ ತಿಂಗಳುಗಳು ಮುಗಿದೋಗ್ಬಿಟ್ಟಿದೆ. ನಾವೇನೋ ಗುಹೆಯಿಂದ ಹೊರಗೆ ಬಿದ್ದ್ವಿ, ಸಂತೋಷ ಪಡೋ ಹಾಗಿಲ್ಲ ನಾವು. ಆದ್ದರಿಂದ ನಾವು ಅಲ್ಲಿಗೆ ಹೋದರೆ ನಮ್ಮನ್ನು ಸುಗ್ರೀವಾಜ್ಞೆ ಅಂತೀವಲ್ಲ, ಹಾಗೆ ಸುಗ್ರೀವನ ಆಜ್ಞೆ ಮೇಲೆ ಆಗೋಯ್ತು. ಯಾರೂ ಮಾತಾಡುವಾಗಿಲ್ಲ. ರಾಮ ಬಾಣ ಹೇಗೋ ಸುಗ್ರೀವಾಜ್ಞೆ ಅಂತದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲೇನೆ ಪ್ರಾಯೋಪವೇಶ ಮಾಡಬೇಕು ನಾವು ಅಂತ ತೀರ್ಮಾನ ಮಾಡಿಬಿಟ್ರು. ಯಾಕೆಂದರೆ ಲೀಡರ್ ಆಗಿರ್ತಕ್ಕಂಥ ಅಂಗದನು ಹೇಳಿಬಿಟ್ಟ. ಆಗ ನನ್ನನ್ನು ನೀವು ಲೀಡರ್ ಮಾಡಿದ್ದೀರಿ, ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಅಂಥೇಳಿ ಹನುಮಂತನು ಅವ್ರನ್ನೆಲ್ಲ ಕೂಡ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಏನಾದರೂ ಈ ಬುದ್ಧಿ ಇದೆ ನಿಮಗೆ? ಹೇಗಿದ್ದರೂ ಸಾಯಬೇಕು ಅಂತ ನಿಶ್ಚಯಿಸ್ಕೊಂಡು ರಾಮನ ಮುಂದೆ ಹೋಗಿ ಸಾಯೋಣ ನಾವೆಲ್ಲರೂ. ನನ್ನನ್ನು ಬಿಟ್ಬಿಡ್ತಾ ಇದ್ದೀರಲ್ಲ. ಆದ್ದರಿಂದ ನೀವು ಅಂಗದನ ಮಾತು ನೀವು ಕೇಳೋ ಹಂಗಿಲ್ಲ, ನೀವು ಯಾರೂ ಅಧೈರ್ಯ ಪಡಬೇಡಿ. ಇನ್ನೂ ನಾವು ಹೆಜ್ಜೆ ಸರಿಯಾಗಿ ಹಾಕಿಲ್ಲ. ಇಟ್ಟಿಗೆ ಆಗೋಯ್ತೋ. ಒಂದು ಗುಹೆ ಒಳಗಡೆಗೆ ಬಂದ್ಬಿಟ್ಟು ಹೊರಗೆ ಬಂದು ನಾವು ತಿಂಗಳುಗಟ್ಟಲೆ ನಾವು ಒಳಗೆ ಏನು ಕತೆ ಮಾಡೋದು? ನಾವು ಬದುಕಿ ಬಂದವಲ್ಲ, ಅಷ್ಟೇ ಸಾಕು. ಬದುಕಿ ಬಂದು ಅಂದರೆ ರಾಮ ಕಾರ್ಯಕ್ಕೆ ರಾಮ ಅಂದ ಕೂಡಲೇ ನಾವು ಹೊರಗೆ ಬಂದ್ವಿ. ನಾವು ಆ ವೃದ್ಧ ತಪಸ್ವಿ ನಮ್ಮನ್ನು ಹೊರಗೆ ಹಾಕೋದ್ಲು, ಹೇಗೋ ದಾರಿ ತೋರಿಸೋದ್ಲು ನಮಗೆ. ಅದರಲ್ಲೂ ಅಲ್ಲಿಗೆ ಹೋದವರೆಲ್ಲ ಹೆಂಗಸರಾಗಿಬಿಡ್ತಾರಂತೆ. ಸದ್ಯ ನಾವೆಲ್ಲ ಹೀಗೆ ಬಂದಿದ್ದೀವಲ್ಲ. ಅದಕ್ಕೆ ರಾಮ ಕಾರ್ಯ ಮಾಡೋಕ್ಕೋಸ್ಕರ ಬದುಕಿದ್ದೀವಿ ನಾವು. ಇದರ ಗುಹೆ ಒಳಗೆ ಹೋಗ್ಬಿಡ್ಬೋದಾಗಿತ್ತು ನಾವು ಎಲ್ಲರೂ. ಆದರೆ ಅವನ ಮಾತನ್ನು ಯಾರೂ ಕೂಡ ನಂಬಲೇ ಇಲ್ಲ. ಇಷ್ಟು ಸಮಾಧಾನ ಮಾಡಿದ್ರು ಕಡೆ ಹನುಮಂತ ಅವರುಗಳನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾರೂ ಕೂಡ ಅವನ ಮಾತನ್ನು ಕೇಳಲೇ ಇಲ್ಲ. ಅಷ್ಟರಲ್ಲಿ ಆ ಪ್ರದೇಶದಲ್ಲಿ ಇರ್ತಾ ಸಂಪಾತಿ ಅಂತಕ್ಕಂಥ ಹದ್ದಿನ ರಾಜ, ಜಟಾಯುವನ ಅಣ್ಣ, ಇವರನ್ನು ನುಂಗುವುದಕ್ಕೆ ಅಂತ ಬಂದ. ಅವರೆಲ್ಲರೂ ಕೂಡ ಭಯದಿಂದ ನಡುಗ್ತಾ ಇದ್ರು. ನಾವು ಗುಹೆ ಒಳಗೇನೆ ಹೋಗಿದ್ರು ಚೆನ್ನಾಗಿತ್ತು, ಆಗಲೂ ನಾವು ಅಂದ್ಕೊಂಡು ರಾಮ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ ರಾಮ ಅಂತ ನಾವು ಹೊರಗೆ ಬಂದು ಬಿದ್ದಿವಿ. ಹೋಗಲಿ, ಈಗ ಅಗ್ನಿ ಪ್ರವೇಶ ಮಾಡೋಣ, ತಿಂಗಳುಗಟ್ಟಲೆ ಆಗೋಯ್ತಲ್ಲ ಅಂತೇಳಿ. ಅದಕ್ಕೂ ಹನುಮಂತ ಒಪ್ಪುತ್ತಾ ಇಲ್ಲ. ಈಗ ಇದು ಸಂಪಾತಿ ನುಂಗುವುದಕ್ಕೆ ಬರ್ತಾ ಇದೆ, ದೊಡ್ಡ ಹದ್ದಿದು. ಅಯ್ಯೋ, ನಾವು ರಾಮ ಕಾರ್ಯ ಮಾಡೋಕ್ಕಾಗಲೇ ಇಲ್ವಲ್ಲ, ನುಂಗ್ಕೊಂಬಿಡಿ ಬಿಡಿ, ಇನ್ನೇನು ಮಾಡೋದು, ರಾಮ ಕಾರ್ಯಕ್ಕೆ ಮಾಡೋಕ್ಕಾಗಲಿಲ್ವಲ್ಲ ನಾವು ಅಂಥೇಳಿ ಒಬ್ರಿಗೊಬ್ರು ರಾಮ ರಾಮ ನೀನು ನಮ್ಮನ್ನು ನಂಬಿ ಎಷ್ಟು ಕಳಿಸಿದೆಯಾ ಪ್ರಭು, ನಿನ್ನ ಕಾರ್ಯ ಮಾಡೋಕ್ಕಾಗಲಿಲ್ಲ, ಬಂದು ಹೇಳಕ್ಕೂ ನಾಚಿಕೆ, ಅದೂ ಆಗಲಿಲ್ಲ. ಜಟಾಯುವನ ಹಾಗೆ ರಾಮ ಕಾರ್ಯಕ್ಕೋಸ್ಕರ ಪ್ರಾಣವನ್ನು ನಾವು ಕೊಳ್ಳಾರದೆ ಹೋಗ್ತಾ ಇದ್ದೀವಲ್ಲ. ಆ ಜಟಾಯು ಎಷ್ಟು ಕಷ್ಟಪಟ್ಟ ರಾಮ ಕಾರ್ಯಕ್ಕೆ. ರಾವಣನ ಜೊತೆ ಯುದ್ಧಕ್ಕಾದು ರೆಕ್ಕೆಗಳನ್ನು ಕತ್ತರಿಸಿ ತನ್ನ ಕತೆ, ಕರುಣಾಜನಕವಾಗಿರ್ತಕ್ಕಂಥ ಕತೆ. ಆಹಾ, ಜಟಾಯುವಿನ ಮರಣ ನಮಗೆ ಬರಲಿಲ್ವಲ್ಲ, ಬೇರೆ ಕೆಲಸ ಬಂತಲ್ಲ ನಮಗೆ ಅಂತ ಬಾಧೆ ಪಡ್ತಾರೆ ಎಲ್ಲರೂ ಒಬ್ಬರಿಗೊಬ್ಬರು ಮಾತಾಡಿಕೊಂಡು. ಆಗ ಸಂಪಾತಿ ಕೇಳಿಸ್ಕೊಂಡ. ಏನು? ತನ್ನ ತಮ್ಮ ಜಟಾಯು ವಿಷಯ ಕೇಳಿದ ತಕ್ಷಣ ಕಿವಿಗೆ ಬಿತ್ತು. ತಕ್ಷಣ ಸಂಪಾತಿ, ಜಟಾಯು ಸತ್ತೋದ್ನ? ಜಟಾಯು ರಾಮಕಾರ್ಯಕ್ಕೋಸ್ಕರ ಸತ್ನ? ಸಂಪಾತಿ ದುಃಖದಿಂದ ಅವರುಗಳ ವಿವರಗಳನ್ನು ಕೇಳಿ ತಿಳ್ಕೊಳ್ತಾನೆ. ಏನಾಯಿತು? ಯಾರು ನೀವು? ಯಾರು ರಾಮ ಕಾರ್ಯ ಅಂದರೆ ಏನು? ಜಟಾಯು ಹೇಗೆ ಸತ್ತ ಅಂತ ಹೇಳಿ ತಿಳ್ಕೊಂಡು ಕೂಡಲೇ ಆಗ ಹೇಳ್ತಾನೆ, ಸೀತೆ ಲಂಕೆಯಲ್ಲೇ ಇದ್ದಾಳೆ. ರಾವಣಾಸುರ ಅವಳನ್ನು ಎತ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ನಾನು ನೋಡಿದೆ. ಖಚಿತವಾಗಿ ನೋಡಿರ್ತಕ್ಕಂಥವನು ಹೇಳ್ತಾನೆ. ಈಗ ಇದುವರೆಗೆ ಇಂಥ ಒಂದು ನೋಡಿರ್ತಕ್ಕಂಥದ್ದು ಯಾರೂ ಇರಲಿಲ್ಲ. ಇದುವರೆಗೂ ಇವರು ಓಡಾಡುವಾಗ ಎಷ್ಟೋ ಜನ ನೋಡಿದ್ರಲ್ಲ, ಇಂಥ ಒಂದು ಐ ವಿಟ್ನೆಸ್, ಒಂದು ಹತ್ತಿರ ಇರ್ತಕ್ಕಂಥ ದೊಡ್ಡವನು
ಇಂಥ ತೇಜಸ್ವಿಯಾಗಿರ್ತಕ್ಕಂಥ ಹದ್ದೆ ಆಗಿದ್ದರೂ ತೇಜಸ್ವಿಶಾಲಿಯಾಗಿರುವಂಥ ಈ ಹಕ್ಕಿ ಇಷ್ಟೊಂದು ಹೇಳ್ತಾ ಇದೆಯಲ್ಲ, ಮಾತಾಡ್ತಿದೆಯಲ್ಲ ಅಂಥೇಳಿ ಆ ಸುಳುವು ಕೊಡ್ತಾ ಇದೆಯಲ್ಲ, ಇದು ಅವರೆಲ್ಲರಿಗೂ ಸ್ವಲ್ಪ ಧೈರ್ಯ ಬಂತು. ದಕ್ಷಿಣ ಸಾಗರದ ಉತ್ತರ ತೀರವನ್ನು ಎಲ್ಲರೂ ಕೂಡ ಅಲ್ಲಿಗೆ ತಲುಪ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಜೈ ಗುರುದತ್ತ.